ಇಲ್ಲಿ ರಾಜ್ಯ ಸರ್ಕಾರ ಒಡೆದಾಟದಲ್ಲಿ ನಿರತ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ನನ್ನ ಪ್ರಶ್ನೆಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಅದಕ್ಕೆ ತುಪ್ಪ ಹಾಕ್ಬೇಡಪ್ಪ ಅಂದರು. ಅಂದರೆ ಬೆಂಕಿ ಹತ್ಕೊಂಡಿರೋದು ನಿಜ ಆಯ್ತಲ್ಲ, CM ಅವರೇ ಒಪ್ಕೊಂಡಂಗಾಯ್ತು. ಈಗ ಇಕ್ಬಾಲ್ ಹುಸೇನ್ ಹೇಳೋದೇನು ಹೊಸದೇನೆಲ್ಲ, ಅವ್ರ ಗಡುವುಗಳ ಮೇಲೆ ಗಡುವುಗಳು ಕೊಡ್ತಾನೇ ಇದ್ದಾರೆ. ಡಿಸೆಂಬರ್ 20 ಅಂತ ಹೇಳಿದ್ರು, ನವೆಂಬರ್ 20 ಅಂದರು, ಅದಾಗಲಿಲ್ಲ. ಈಗ ಜನವರಿ 6ಕ್ಕೆ ಹೋಗಿದ್ದಾರೆ. ಜನವರಿ 6ಕ್ಕೆ ಸಿದ್ದರಾಮಯ್ಯನವರು ಖಾಲಿ ಮಾಡ್ತಾರ, DK ಶಿವಕುಮಾರ್ ಕೊಡ್ತಾರ. ಇದು ಕಾಂಗ್ರೆಸ್ ಹೈಕಮಾಂಡ್, ತಟಸ್ಥವಾಗಿರುವಂಥ ಹೈಕಮಾಂಡು, ಇಬ್ಬಾಗ ಆಗಿರುವಂಥ ಕಾಂಗ್ರೆಸ್ ಹೈಕಮಾಂಡು ಉತ್ತರ ಕೊಡಬೇಕು ಇದಕ್ಕೆ. ಇಲ್ಲಾಂದರೆ ಇದೇ ಥರ ಮುಂದುವರೆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಲ್ಲ, ಕೆಲಸ ಕಾರ್ಯ ಏನೂ ಇಲ್ಲ, ಅಧಿಕಾರಿಗಳು ಮಜಾ ಹೊಡ್ಕೊಂಡಿರ್ತಾರೆ. ಒಂಥರ ಕಾಂಗ್ರೆಸ್ ಇಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಯಾರೂ ಕೂಡ ಕಳೆಯಾಗಿಲ್ಲ, ಯಾರೂ ಕೂಡ ಕಳೆಯಲಿಲ್ಲ. ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಯಾರು ಮುಖ್ಯಮಂತ್ರಿ, ಯಾರ ಜೊತೆ ಹೋಗಬೇಕು, ಅವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಇವ್ರ ಕೋಪ, ಇವ್ರ ಜೊತೆ ಡಿನ್ನರ್ಗೆ ಹೋದ್ರೆ ಅವ್ರ ಕೋಪ. ಒಂಥರ ಸಿದ್ದರಾಮಯ್ಯನವರು ಮಂಕ ಇರೋ ಥರ ಕಾಣ್ತಾ ಇದೆ, ಮಂಕಾಗಿ ಕಾಣ್ತಾ ಇದ್ದಾರೆ. ಅದರಿಂದ ಇಲ್ಲಿ ಇವ್ರು ಯಾರನ್ನ ಆಗಲಿ ಮುಖ್ಯಮಂತ್ರಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ರಾಜ್ಯಕ್ಕೆ ಏನು ಕೆಲಸ ಆಗ್ತಾ ಇಲ್ಲ. ಇವ್ರು ಜಗಳ ಮಾಡ್ಕೊಂಡೇ ಬಿದ್ದಿದ್ದಾರೆ. ಜಗಳಕ್ಕೆ ಕಾಂಗ್ರೆಸ್ ಜಗಳಕ್ಕೆ ಏನಾನ ಅಂತ್ಯ ಆಡೋ ಶಕ್ತಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವಕ್ಕೆ ಇಲ್ಲ. ಅದು ಶೋಚನೀಯ ಸಂಗತಿ. 2 ಲಕ್ಷ ಕೆಜಿ ಯೂರಿಯಾವನ್ನು ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ರೈತರಿಗೆ ಹೋಗಬೇಕಾದಂತಹ ಯೂರಿಯಾ ಎಲ್ಲೋ ಖಾಸಗಿ ಗೋಡೌನ್ಗಳು ಸಿಕ್ಕಿದೆ. DRI ಅಧಿಕಾರಿಗಳು ದಾಳಿ ಮಾಡಿ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಇದು ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ. ಹಿಂದೆಂದೂ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೆಜಿ ಯೂರಿಯಾವನ್ನು ಕಾಳಸಂತೆಯಲ್ಲಿ ವಶಪಡಿಸಿಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಛೀಮಾರಿ. ಪದೇ ಪದೇ ರಾಜ್ಯ ಸರ್ಕಾರ ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ಕೇಂದ್ರ ಸರ್ಕಾರ ಯೂರಿಯಾ ರಾಜ್ಯಕ್ಕೆ ಕಳಿಸ್ಕೊಡ್ತೈತೆ, ರಾಜ್ಯ ಸರ್ಕಾರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು APMC ಮುಖಾಂತರ ಮಾಡ್ತಿರೋ, ಕೃಷಿ ಇಲಾಖೆ ಮಾಡ್ತಿರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಈ ಕಳ್ಳತನ ಹೆಂಗೆ ಅಂಗಡಿಗಳಿಂದ ಕಾಳಸಂತೆಗೆ ಹೋಯ್ತು? ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ 280 ರೂಪಾಯಿಯಲ್ಲಿ ಕೊಡ್ತಾ ಇದೆ. ಈ ಕಾಳಸಂತೆಯಲ್ಲಿ ಈಗ ಅದನ್ನು 2000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ 1:10. ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ಕೊಟ್ಟು ಈ ಯೂರಿಯಾವನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಕೊಟ್ಟವ್ರು ಯಾರು? ಅಧಿಕಾರಿ ಮೇಲೆ ಕ್ರಮ ಏನು? ಆ ಅಂಗಡಿಗಳ ಮೇಲೆ ಕ್ರಮ ಏನು? ಈಗ ಮುಖ್ಯಮಂತ್ರಿಗಳು ಹೇಳಿದಾರಂತೆ APMC ಮುಖಾಂತರ ಹಂಚೋದು. ಆಯಿತು, APMC ಯಾರ ಅಡಿಯಲ್ಲಿ ಬರ್ತತೆ? APMCಗೆ ಒಬ್ಬ ಮಂತ್ರಿ ಇದ್ದಾರಲ್ಲ ನಿಮ್ಮಲ್ಲೇ, ನಿಮ್ಮ ಕ್ಯಾಬಿನೆಟಲ್ಲೇ ಇದ್ದಾರೆ. ಅದೇನು ತಮಿಳ್ನಾಡಿಗೆ ಬರುತ್ತಾ, ಆಂಧ್ರಕ್ಕೆ ಬರುತ್ತಾ? ಜಾರಿಗೆ ಉತ್ತರ ಬೇಡ. ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮಾತತ್ರ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರಾ. ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು? ರೈತರಿಗೆ ದ್ರೋಹ ಬಗೆತಾ ಇದ್ದೀರಲ್ಲ. ಇದು ರೈತ ವಿರೋಧಿ ಸರ್ಕಾರ, ರೈತರಿಗೆ ದ್ರೋಹ ಬಗೆದಿದೆ. ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೇನು ಅನ್ಸೇ ಇಲ್ಲ. ಇದು ಸಿಕ್ಕಿರೋದಿಷ್ಟು, ಸಿಗದೇ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ ಯೂರಿಯಾದು. ಇದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಎಲ್ಲಿಂದ ಬಂತು, ಹೇಗೋಯ್ತು ಅನ್ನೋದನ್ನ ಅಧಿಕಾರಿಗಳ ಮೇಲೆ ಕ್ರಮ ಮಾಡಬೇಕು. ಇಲ್ಲ ಅಂದ್ರೆ ಈ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅಂತ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ.
ಇದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡಬೇಕು ಅಂತ ನಾನು ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಚಾರಗಳು ಇದರಲ್ಲಿದೆ. ಆ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಚರ್ಚೆ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.